ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾರ ವಿಚಾರ ಯಾವುದು ಅಂದರೆ, ಒಂದು ಜಮೀನನ್ನು ಖರೀದಿ ಮಾಡಬೇಕಾದ್ರೆ ಅದರಲ್ಲಿ ಯಾವ ಯಾವ ಮುಖ್ಯ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ಕೋಬೇಕು. ಯಾಕೆ ಅಂದರೆ ಎಷ್ಟೊಂದು ಜನ ತುಂಬ ಕಷ್ಟಪಟ್ಟು ಯಾವುದಾದ್ರು ಒಂದು ಜಮೀನು ಮಾಡ್ಕೋಬೇಕು ಅಥವಾ ಒಂದು ಜಾಗ ಪರ್ಚೇಸ್ ಮಾಡಬೇಕು ಅಂತ ತುಂಬ ಆಸೆಯಲ್ಲಿರ್ತಾರೆ. ಆದರೆ ಅವ್ರಿಗೆ ಯಾವ್ಯಾವ ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೋಬೇಕು, ಯಾವ ರೀತಿ ಪರಿಶೀಲನೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅದರ ಒಂದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ, ಒಂದು ಜಮೀನು ತಗೋಬೇಕಾದ್ರೆ ಯಾವ್ಯಾವ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ RTC, ಎರಡನೇದು ಆಕಾರ ಬಂದ, ಮೂರನೇದು EC, ನಾಲ್ಕನೇದು MR, ಐದನೇದು ಸೇಲ್ ಡೀಡ್, ಆರನೇದು ಮದರ್ ಡೀಡ್ ಹಾಗೂ ಏಳನೇದು ಫಾರ್ಮ್ ನಂಬರ್ 10, ಎಂಟನೆಯದು 11E ಸ್ಕೆಚ್, ಒಂಬತ್ತನೇದು ಸರ್ವೆ ಸರ್ಟಿಫಿಕೇಟ್ ಹಾಗೂ ಹತ್ತನೇದು ಟಿಪ್ಪಣಿ, ಹನ್ನೊಂದನೇದು PTCL ಕಾಯ್ದೆಯ ಒಂದು ಸರ್ಟಿಫಿಕೇಟ್ ಇರುತ್ತೆ. ಇದು ಯಾರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ ಅಂತ ಮುಂದೆ ಹೇಳ್ತೀನಿ. ಹಾಗೂ 12ನೇದು ವಂಶವೃಕ್ಷ, 13ನೇದು ಸಾಗುವಳಿ ಚೀಟಿ, 14ನೇದು ಬಂದ್ಬಿಟ್ಟು ಕಂದಾಯ ರಸೀದಿ. ಈಗ ಈ 14 ಡಾಕ್ಯುಮೆಂಟ್ಸ್ನ ಅಂದರೆ ಈ 14 ಪತ್ರಗಳನ್ನು ಯಾಕೆ ಪರಿಶೀಲನೆ ಮಾಡಬೇಕು, ಅದರ ಮೊದಲನೇದಾಗಿ RTC ಅಂದರೆ ರೆಕಾರ್ಡ್ ಆಫ್ ರೈಟ್ ಟೆನೆನ್ಸಿ ಆ್ಯಂಡ್ ಕ್ರಾಪ್ಸ್ ಅಂತ. ಈ ಒಂದು RTCಯಲ್ಲಿ ತಾವುಗಳು ಏನಂದರೆ ಖರಾಬು ಎಷ್ಟು ಈ ಒಂದು ಜಮೀನು ನೀವು ತಗೊಳ್ತಾ ಇರೋ ಜಮೀನಲ್ಲಿ ಎಷ್ಟು ಖರಾಬಿದೆ ಅಂತ ತಿಳ್ಕೊಬೋದು. ಹಾಗೂ ಸಾಲಗಳು, ಹಕ್ಕುಗಳು ಮತ್ತು ಎಷ್ಟು ಜನ ಓನರ್ಗಳು ಅಂದರೆ ಅದರ ಮಾಲೀಕರು ಎಷ್ಟು ಜನ ಬದಲಾಗಿದ್ದಾರೆ ಅಂತ ಕೂಡ ತಿಳ್ಕೊಬೋದು. ಇದು RTCಯಲ್ಲಿ ನಿಮಗೆ ದಾಖಲಾಗಿರುತ್ತೆ. ಹಾಗೂ ಎರಡನೇದಲ್ಲಿ ಆಕಾರ ಬಂದ್ನಲ್ಲಿ ನಿಮಗೆ ಜಮೀನಿನ ಸಂಕ್ಷಿಪ್ತ ವಿವರಗಳಿರುತ್ತೆ. ಹಾಗೂ ECಯಲ್ಲಿ ಎನ್ಕಂಪರೆನ್ಸ್ ಸರ್ಟಿಫಿಕೇಟಲ್ಲಿ ಜಮೀನಿನ ಮೇಲಿನ ಸಾಲ ತೆಗೆದುಕೊಂಡಿದ್ರೆ ಅದನ್ನು ಅದರೊಳಗಡೆ ಮೆನ್ಷನ್ ಮಾಡಿರ್ತಾರೆ ECಯಲ್ಲಿ. ಹಾಗೂ MR ಅಂದರೆ ಮ್ಯೂಟೇಷನ್ ಸರ್ಟಿಫಿಕೇಟ್ ಅಂದರೆ ಮ್ಯೂಟೇಷನ್ ರೆಕಾರ್ಡ್ ಅಂತ ಕೂಡ ಹೇಳ್ಬೋದು. ಅದರಲ್ಲಿ ಜಮೀನಿನ ಮಾಲೀಕರು ಎಷ್ಟು ಜನ ಮಾಲೀಕರು ಇದರಲ್ಲಿ ಬದಲಾಗಿದ್ದಾರೆ ಅಂದರೆ ಮೊದಲು ಇದನ್ನ ಸ್ವಾಧೀನದಲ್ಲಿದ್ದರು ಹಾಗೂ ಅವರ ಸ್ವಾಧೀನದಿಂದ ಎಷ್ಟು ಜನ ಮಾಲೀಕರಿಗೆ ಇದು ಹಸ್ತಾಂತರ ಆಗಿದೆ ಅಂತ ತಿಳ್ಕೊಬೋದು ನೀವು ಮ್ಯೂಟೇಷನ್ ರೆಕಾರ್ಡಲ್ಲಿ. ಹಾಗೂ ನಿಮಗೆ ಸೇಲ್ ಡೀಡಲ್ಲಿ ಈ ಹಿಂದಿನ ಮಾಲೀಕರು ಯಾರು ಅಂತ ತಿಳ್ಕೊಬೋದು ತಾವು. ಸೇಲ್ ಡೀಡಲ್ಲಿ ಅಷ್ಟು ಮಾತ್ರ ಮೆನ್ಷನ್ ಮಾಡಿರ್ತಾರೆ. ಹಾಗೂ ಮದರ್ ಡೀಡ್ ಅಂದರೆ ಮೂಲಪತ್ರ ಅಂದರೆ ಈ ಒಂದು ಜಮೀನು ಮೊದಲನೆಯದಾಗಿ ಯಾರಿಂದ ಬಂತು ಅಂದರೆ ಮಹಾರಾಜರ ಕಡೆಯಿಂದ, ಅಂದರೆ ಬ್ರಿಟಿಷರ ಆಡಳಿತದಲ್ಲಿ ಇದ್ದಾಗ ನಮ್ಮ ಮೈಸೂರು ಮಹಾರಾಜರ ಕಡೆಯಿಂದ ಏನಾದರೂ ಬಂದಿದ್ರೆ ಅದಕ್ಕೆ ಬೇರೆ ರೀತಿಯ ಒಂದು ದಾಖಲೆಗಳಿರುತ್ತೆ. ಬೈ ಚಾನ್ಸ್ ಏನಾದರೂ ಬ್ರಿಟಿಷರ ಕಡೆಯಿಂದ ಅಂದರೆ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ 1947ಗಿನ್ನ ಮುಂಚೆ ಬ್ರಿಟಿಷರ ಆಡಳಿತ ಮಾಡ್ತಾ ಇದ್ರು ಇಂಡಿಯಾದಲ್ಲಿ, ಆಗ ಏನಾದರೂ ಅವ್ರ ಕಡೆಯಿಂದ ಕೊಟ್ಟಿದ್ರೆ ಮದರ್ ಡೀಡ್ಗಳು ಅವರು ನೀಡಿದಂತಹ ಒಂದು ಪತ್ರಗಳಿರುತ್ತೆ ಆ ಥರ. ಈಗ ಮದರ್ ಡೀಡ್ ಅಂದರೆ 1947 ಮೇಲೆಲ್ಲ ಚೇಂಜಸ್ ಆಗಿದೆ. ಹಾಗೂ ಅದರಲ್ಲಿ ನೀವು ಮದರ್ ಡೀಡಲ್ಲಿ ಇಷ್ಟು ಮಾತ್ರ ದಾಖಲೆ ನೋಡ್ಬೋದು. ಹೇಗೆ ಇವ್ರಿಗೆ ಈ ಒಂದು ಆಸ್ತಿ ಬಂತು ಅಂತ ತಿಳ್ಕೊಬೋದು. ಆಸ್ತಿ ಅಂದರೆ ಈ ಸ್ವತ್ತು ಹೇಗೆ ಬಂತು ಅಂತ ತಿಳ್ಕೊಬೋದು. ಈಗ ಫಾರ್ಮ್ ನಂಬರ್ 10ನಲ್ಲಿ ಏನು ತಿಳ್ಕೊಬೋದು, ಫಾರ್ಮ್ ನಂಬರ್ 10ನಲ್ಲಿ ಒಂದು ಸರ್ವೆ ನಂಬರ್ ಇರುತ್ತೆ. ಈ ಸರ್ವೆ ನಂಬರಲ್ಲಿ ನಿರ್ದಿಷ್ಟವಾದ ಜಾಗ ಯಾವುದು ಅಂತ ತೋರಿಸ್ತಾರೆ, ಅಂದರೆ ಈ ಜಮೀನಿನ ನಿರ್ದಿಷ್ಟವಾದ ಜಾಗ ಯಾವುದು ಅಂತ. ಇನ್ನು ನೆಕ್ಸ್ಟ್ 11E ಸ್ಕೆಚ್ನಲ್ಲಿ ಏನಿರುತ್ತೆ, 11E ಸ್ಕೆಚ್ನಲ್ಲಿ ಒಂದು ಸರ್ವೆ ನಂಬರ್ ಜಮೀನಿನ ವಿಭಾಗ ಆಗಿರೋದು ಅಂದರೆ ಪಾರ್ಟಿಷನ್ಸ್, ಎಷ್ಟು ರೀತಿ ಪಾರ್ಟಿಷನ್ಸ್ ಆಗಿದೆ ಅಂತ ನೀವು ಈ 11E ಸ್ಕೆಚಲ್ಲಿ ತಿಳ್ಕೊಬೋದು. ಇನ್ನು ಸರ್ವೆ ಸ್ಕೆಚ್ಚಿಂದ ಏನು ತಿಳಿಬೋದು, ಸರ್ವೆ ಸ್ಕೆಚ್ಚಿಂದ ಜಮೀನಿನ ನಕ್ಷೆ ಹಾಗೂ ಈ ಜಮೀನಿನಲ್ಲಿ ಬಂಡಿದಾರಿ, ಕಾಲ್ದಾರಿ ಯಾವ ಕಡೆಯಿಂದ ಬರ್ತಾ ಇದೆ, ಯಾವ ಕಡೆಯಿಂದ ನೀವು ಅದನ್ನು ಅಕ್ವೈರ್ ಮಾಡ್ಕೋಬೋದು, ಅಂದರೆ ನಿಮ್ಮ ಜಮೀನಿಗೆ ಯಾವ ದಾರಿ ಇದೆ, ಹೇಗೆ ಬಂಡಿದಾರಿ ಇದೆಯಾ, ಕಾಲ್ದಾರಿ ಇದೆಯಾ ಅಂತ ತಿಳ್ಕೊಬೋದು. ಇನ್ನು ಟಿಪ್ಪಣಿಯಲ್ಲಿ ಅಂದರೆ ಜಮೀನಿನ ಆಕಾರ, ಅಂಕೆ, ಸಂಖ್ಯೆ, ಗುಣಲಕ್ಷಣಗಳನ್ನು ತಿಳ್ಕೊಬೋದು. ಇನ್ನು ಫ್ಯಾಮಿಲಿ ಟ್ರೀ ಯಾವಾಗ ತಗೊಳ್ತೀರಾ ಅಂದರೆ ನೀವು ಯಾರ ಕಡೆಯಿಂದ ಈ ಒಂದು ಜಮೀನು ಆಸ್ತಿನ ಖರೀದಿ ಮಾಡ್ತಾ ಇರ್ತೀರಲ್ಲ ಅವರ ಒಂದು ವಂಶವೃಕ್ಷ ತಗೊಂಡ್ರೆ ಅವರ ವಂಶದಲ್ಲಿ ಅಂದರೆ ಈ ಸೇಲ್ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಯ ಒಂದು ಫ್ಯಾಮಿಲಿಯಲ್ಲಿ ವಂಶವೃಕ್ಷದಲ್ಲಿ ಎಷ್ಟು ಜನ ಮೈನರು, ಮೇಜರು ಅಂದರೆ ವಯಸ್ಕರಿದ್ದಾರೆ ಅವರಿಂದ ತಾವು ಸಿಗ್ನೇಚರ್ಗಳನ್ನ ತಗೋಬೇಕಾಗುತ್ತೆ. ಆ ವಂಶವೃಕ್ಷನ ಅವರು ಕೊಟ್ಟಾಗೇ ನೀವೆಲ್ಲ ವೆರಿಫಿಕೇಶನ್ ಮಾಡಿಕೊಂಡು ಮುಂದುವರಿಬೇಕು ಸೇಲ್ ಡೀಡ್ ಮಾಡ್ಕೊಳ್ಳೋವಾಗ. ಇನ್ನು PTCL ಕಾಯ್ದೆ ಯಾಕೆ ಈ ಒಂದು ಲೆಟರ್ನ ತಗೋಬೇಕು, ಯಾವಾಗ ತಗೋಬೇಕು ಅಂದರೆ
PTCL ಅಂದರೆ ಪ್ರಿವೆನ್ಷನ್ ಆಫ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಲ್ಯಾಂಡ್ಸ್ ಆಕ್ಟ್ ಅಂತ. ಈ ಒಂದು PTCL ಕಾಯ್ದೆ ಯಾರಿಗೆ ಅನ್ವಯ ಆಗುತ್ತೆ? ಇದು ಬಂದು SC/ST ಕ್ಯಾಟಗರಿವರೆಗೆ ಅನ್ವಯ ಆಗುತ್ತೆ. ಅಂದರೆ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಗಳ ಮತ್ತು ಪಂಗಡಗಳ ಕೆಲವು ಜಮೀನುಗಳ ವರ್ಗಾವಣೆಗೆ ನಿಷೇಧ ಕಾಯ್ದೆ ಇದು. ಇದು SC/ST ಅವ್ರ ಕಡೆಯಿಂದ ತಗೋಬೇಕಾದ್ರೆ ಮಾತ್ರ ತುಂಬಾ ಸೂಕ್ಷ್ಮವಾಗಿರಬೇಕು. ಇಲ್ಲ ಅಂದರೆ ತಗೊಂಡಾದ್ಮೇಲೆ ಸರ್ಕಾರದ ಕಡೆಯಿಂದ ತುಂಬಾನೇ ಪ್ರಾಬ್ಲಮ್ಗಳಾಗುತ್ತೆ. ಯಾಕೆಂದರೆ PTCL ಕಾಯ್ದೆ SC/ST ಅವ್ರಿಗೆ ಮಾರಾಟ ಮಾಡಬಾರ್ದು ಅಂತ ಹೇಳಿ ಕೆಲವೊಂದು ಕಾಯ್ದೆ ಅಡಿ ಅವ್ರಿಗೆ ಕೊಟ್ಟಿರ್ತಾರೆ. ಆ ಕಾರಣದಿಂದ ನೀವು SC/ST ಪ್ರಾಪರ್ಟಿ ತಗೋಬೇಕಾದ್ರೆ ತಾವು ತುಂಬಾನೇ ಜಾಗೃತಕರಾಗಿ ತಗೋಬೇಕು. ಇನ್ನು ಸಾಗುವಳಿ ಚೀಟಿ ಅಂದರೆ ಸರ್ಕಾರದಿಂದ ಈ ಜಮೀನು ಏನಾದ್ರು ಮಂಜೂರಾಗಿದೆಯಾ, ಎಷ್ಟು ವರ್ಷಗಳ ಕಾಲ ಇವರು ಇದನ್ನ ನಡೆಸ್ಬೋದು, ತದನಂತರದಲ್ಲಿ ಮಾರಾಟ ಮಾಡ್ಬೋದಾ ಇಲ್ವಾ ಅಂತ ತಿಳ್ಕೊಬೋದು ಸಾಗುವಳಿ ಚೀಟಿಯಲ್ಲಿ. ಇನ್ನು ಕಂದಾಯ ರಸೀದಿಯಲ್ಲಿ ನಿಮಗೆ ಏನು ಒಂದು ದಾಖಲೆಗಳು ಸಿಗ್ತವೆ, ಇನ್ಫಾರ್ಮೇಷನ್ಸ್ ಇರುತ್ತೆ ಅಂದರೆ ಇದ್ರ ಮೇಲೆ ಯಾವ್ದಾದ್ರು ಸಾಲಗಳು ತೊಗೊಂಡಿದ್ರೆ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಬ್ಯಾಂಕ್ ಲೋನ್ಸ್ ತೊಗೊಂಡಿರ್ಬೋದು, ಆ ರೀತಿ ಒಂದು ದಾಖಲಾತಿಗಳು ಅದರಲ್ಲಾಗಿರುತ್ತೆ. ಇನ್ನು ಮುಖ್ಯವಾಗಿ ಕಂದಾಯ ರಸೀದಿಯಲ್ಲಿ ನಿಮಗೆ ಯಾವುದಾದ್ರೂ ಕೋರ್ಟ್ ಕೇಸ್ ಇದ್ದರೆ, ಈ ಜಮೀನಿನ ಮೇಲೆ ಯಾವುದಾದ್ರು ಕೇಸ್ಗಳಿದ್ರೆ, ಸ್ಟೇ ಆರ್ಡರ್ಗಳಿದ್ರೆ ಅದನ್ನು ಆ ಒಂದು ಕಂದಾಯ ರಸೀದಿಯಲ್ಲಿ ನಮೂದು ಮಾಡಿರ್ತಾರೆ. ಈ ಎಲ್ಲ ದಾಖಲಾತಿಗಳನ್ನು ನೋಡಿಕೊಂಡು ತಾವು ಒಂದು ಜಮೀನನ್ನು ತಗೋಬೋದು, ಪರ್ಚೇಸ್ ಮಾಡ್ಬೋದು. ಇದು ಒಂದು ಜಮೀನು ಕೊಳ್ಳಬೇಕಾದರೆ ಇಷ್ಟು ದಾಖಲಾತಿಗಳನ್ನು ತಾವು ನೋಡಿ ತಗೋಬೋದು. ನಾನು ನೀಡಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.